ನೋಡಿ, ಚಿಕ್ಕದಾಗಿ ಬೃಂದಾವನ ಕಾಣಿಸುವ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಒಡಮೂಡಿದ್ದಾರೆ. 5 ಅವತಾರಗಳಲ್ಲಿ ನಾಮ ಹಾಕಿ ತುಳಸಿ ಹಾಕಿದ್ದಾರೆ ನೋಡಿ. ಪಂಚಮುಖಗಳು, ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಾಹ, ಇವರೇ ಪಂಚಮುಖಿ ಪ್ರಾಣದೇವರು. ಆರೆಂಜ್ ಕಲರ್ ಲೈನಿಂಗ್ ಕಾಣೋದು ಕಾಲು, ಬಾಲ, ಕೈಯಲ್ಲಿ ಗದ. ಇವತ್ತು ಏಕಾದಶಿ, ನಿಜ ರೂಪ ದರ್ಶನ. ಯಾವುದೇ ಥರದ ಅಲಂಕಾರ ಇರೋದಿಲ್ಲ, ತುಳಸಿ ಮಾತ್ರ ಇರಿಸಿರ್ತಾರೆ ಪೂರ್ತಿ ಮೇಲೆ. ವೆಂಕಟರಮಣ ಮಹಾಲಕ್ಷ್ಮಿಯಲ್ಲಿ ಇವರು ದರ್ಶನ. ನಂತರ ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನಸ್ಥರಾಗಿದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಇಲ್ಲಿನ ಮೂಲ ಅರ್ಚಕರು ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು ಅನಂತಾಚಾರ್ಯ ಅವರು ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕನ ಹಾಗೂ ಬೃಂದಾವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು ವೃಂದಾವನ ನಂತರದಲ್ಲಿ. ಈ ಕ್ಷೇತ್ರದಲ್ಲಿ ನೋಡುವಂಥ ಸ್ಥಳಗಳೆಂದರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು, ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು ಮೂಲ ಅರ್ಚಕರು ಅನಂತಾಚಾರ್ಯ ಪ್ರವೇಶ ಆಗಿರುವಂಥ ಗುಂಡು, ಕಲ್ಲಿನ ಪಾದಗಳು, ಪುಷ್ಪಕ ವಿಮಾನ, ಬೆಡ್ ಆ್ಯಂಡ್ ಪಿಲ್ಲೋ, ಕ್ಷೇತ್ರ ದೇವತೆ ಎರಕಲಾಂಬ ಗುಡಿ ಇಲ್ಲಿ ನೋಡುವಂಥ ಸ್ಥಳಗಳೆಂದರೆ. ಇಲ್ಲಿನ ಮೂಲ ಅರ್ಚಕರು ವಂಶಸ್ಥರು ಇಲ್ಲಿ ನಡೆಸ್ಕೊಂತ ಬರ್ತಾ ಇದ್ದಾರೆ. ಇದು 6ನೇ ತಲೆಯ ಅರ್ಚಕತ್ವ. ಶ್ಯಾಮಾಚಾರ್, ಗುರುಭೀಮಾಚಾರ್, ಅನಂತಾಚಾರ್, ಭಾರತೀಶಾಚಾರ್. ಜೈ ಶ್ರೀರಾಮ್. ಪಂಚಮುಖಿ ಆಂಜನೇಯ ವರದ ಗೋವಿಂದ. ಬನ್ನಿ, ಹಾಗೆ ಮುಂದೆ ಬಂದರೆ ಇನ್ನೇನು ಬರ್ತಾ ಇರ್ತಾರೆ. ಬರೋಣ, ಮುಂದೆ ಬರ್ರಿ, ದೇವ್ರು ನೋಡ್ಕೊಂತ ಮುಂದೆ ಬರ್ಬೇಕು. ఆయన పెద్ద దేవుడు ఉంటారు ఇక్కడ. పాదాలకి వేసిన ఇక్కడ చేయరు. ಇದು ಮಹಾಯಂತ್ರ, ಮನೆಗೆ ಹಾಕೋಬೋದು, ಶಾಪಲ್ಲಿ ಹಾಕೋಬೋದು. ಸರ್ವಸಿದ್ಧಿ ಯಂತ್ರ. ಇಲ್ಲಿನ ಮೂಲ ಅರ್ಚಕರು ವಂಶಸ್ಥರು ಬೀಜ ಅಕ್ಷರ ಮಂತ್ರ ಬರೆದು ಪೂಜೆ ಮಾಡಿಟ್ಟಿರುತ್ತದೆ. ಆಂಜನೇಯ ಸ್ವಾಮಿ ಗದಗಳು ಪೂಜೆ ಆಗಿರೋವು. ಕೈಯಲ್ಲಿ ಕತ್ತನ್ನು ಕಟ್ಕೋಬೋದು. ಬನ್ನಿ, ಹಾಗೆ ಮುಂದೆ ಬರಬೇಕು. ಅದು ಗರ್ಭಗುಡಿಯಲ್ಲಿ ಮಾತ್ರ ದೊರೆಯುತ್ತದೆ ಪೂಜೆ ಆಗಿರೋದು. ಮುಂದೆ ಇದೆ ಸರ್. ಮಂತ್ರಾಲಯದಿಂದ ಇಲ್ಲಿ ಬರೋದಕ್ಕಾಗಿ 19 ಕಿಲೋಮೀಟರ್ ಆಗುತ್ತೆ. ಮಾಧವಾರಂ, ಗಿಲೇಸೂರ್ ಕ್ಯಾಂಪ್ ಹಾಗೂ ಗಣದಾಳ್, ಪಂಚಮುಖಿ ಗಣದಾಳ್ ಅಂತ ಹೇಳ್ತಾರೆ. ಪಂಚಮುಖಿ ದೇವಸ್ಥಾನಕ್ಕೆ ಬರ್ಬೋದು. 19 ಕಿಲೋಮೀಟರ್ಸ್. ನೋಡಿ, ಪಂಚಮುಖಿ ಪ್ರಾಣದೇವರು ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ತಪಸ್ಸೆ ಮಾಡಿರೋದು. ಮೇಲೆ ವೆಂಕಟರಮಣ ಮಹಾಲಕ್ಷ್ಮಿ. ಇದೇ ಥರದಲ್ಲಿ ಸ್ವಾಮಿ. ಏಕಾದಶಿ ನಿಜ ರೂಪ ದರ್ಶನ. ಎಲ್ಲರೂ ದರ್ಶನ ಮಾಡ್ತಾರೆ.